ಇಂದ್ರಿಯಗಳ ವ್ಯಾಪಾರ ಎಲ್ಲ ಬಂದಾದಾಗ ನಿರಂಜನ ಸ್ಥಿತಿಯನ್ನು ಹೊಂದಕ್ಕೆ ಹೋಗುತ್ತೆ. ಏನು ಕಣ್ಣಿಗೆ ಕಾಣಿಸೋದು ಮನಸ್ಸಿಗೆ ಭಾಸ ಆಗೋದು ಎಲ್ಲ ರಂಜನನೇ ಇದೆ. ಆ ವ್ಯಾಪಾರ ಎಲ್ಲ ಬಂದ್ ಮಾಡಿದಾಗ ನಿರಂಜನ ಸ್ಥಿತಿಯನ್ನು ಬೇಕಾದದ್ದು ಎಲ್ಲೈತಿ ನಿರಂಜನ ಸ್ಥಿತಿ ಒಳಗೈತಿ. ರಂಜನಾದ ವ್ಯವಹಾರ ಕೈ ಬಿಟ್ಟಾಗ ಅನುಭವ ಬರ್ತೈತೆ. ನಾವು ಅದ ಮಾಡ್ಕೊತ ಬಂದೇವೆ, ರಂಜನಾದ ಮಜಾ ಮಾಡ್ಕೊತ, ಇಂದ್ರಿಯಗಳ ಮಜಾ ಮಾಡ್ಕೊತ, ಅದ ಸುಖರೂಪ. ವಿವೇಕವಂತರಾದ್ರೆ ಗೊತ್ತಾಕೈತಿ ಅವೆಲ್ಲ ಅನಿತ್ಯದವ ನಿತ್ಯದವ ನೋಡ್ಕೋರಿ. ಮನುಷ್ಯನ ವ್ಯಾಪಾರ ಇಂದ್ರಿಯಗಳ ವ್ಯಾಪಾರ ಮಾಡಿ ಅದರಿಂದ ಏನು ವಿಶ್ರಾಂತಿ ಸಿಕ್ಕೈತೆ ನೋಡ್ಕೊ. ಇಲ್ಲಿವರೆಗೆ ಯಾವ ಮಾನವನಿಗೂ ಸಮಾಧಾನ ಶಾಂತಿಯನ್ನು ಕೊಟ್ಟಿಲ್ಲ. ಮನೋ ವ್ಯಾಪಾರ ಇಂದ್ರಿಯಗಳ ವ್ಯಾಪಾರ ಅವನು ಅಳದಾಗನ ಅವನು ಬಂದ್ ಮಾಡಿದಾಗ ಅದನ್ನು ನಿಜವಾದ ಸುಖದ ಅನುಭವ ನಮಗಾಗುತ್ತೆ ನೋಡಿ. ಏನು ಒಂದು ಅರ್ಧ ನಿಮಿಷ ಅವನು ಬಂದ್ ಮಾಡಿ ನೋಡ್ಕೋ, ಸುಮ್ಮನೆ ಇರ್ಸಕ್ಕಲಿ. ಮನುಷ್ಯನ ವ್ಯಾಪಾರ ಇಂದ್ರಿಯಗಳ ವ್ಯಾಪಾರ ಬಂದ್ ಮಾಡಿ ನೋಡ್ಕೊ. ಅವಾಗ ಈ ಸೂತ್ರ ನಮಗತ್ತಕ್ಕೆ ಬ್ರಹ್ಮಸೂತ್ರ. ಏನು ನೀನಾಗಿದ್ದಾಗ ಆರಾಮಿರ್ತಿ. ಏನಾರ ಹಾಕೊಂಡು ಕುಂತೆ ಅಂದ್ರೆ ಆರಾಮ್ ಕಳ್ಕೊತೀನಿ. ಏನು ನೀನಾಗಿದ್ರೆ ಆರಾಮಿರ್ತಿ ಅನ್ನೋದನ್ನ ಕಂಡ ಸಲ ಹೇಳಿದಿದನ. ಯಾವ ಪುಣ್ಯಾತ್ಮರು ನೆನಪು ಬಿಡವ್ರು ಇದನ್ನು. ಶರೀರ ನೀನು ಹಾಕೊಂಡು ಕುಂತಿ, ಅದಕ್ಕೆ ಇದು ಸಮಾಧಾನ ಕೇಳಿಸ್. ಎಚ್ಚರಿಕೆಯಾಗ ಏನಾರ ಆಗೋದು, ನೀನು ಕನಸಿನಾಗ ಏನಾರ ಆಗೋದು. ನೀ ದೆತ್ತಾಗಿ ಏನಾಗಿದ್ದೆ ಅಂದ್ರೆ ಅಲ್ಲಿ ಹೆಣ್ಣಾಗಿದ್ದೇನು ಗಂಡಾಗಿದ್ದೆ, ಸಾವುಕಾರ ಆಗಿದ್ದೇನು ಬಡಗಾಗಿದ್ದು, ಮುದುಕಾಗಿದ್ದೇನು ಹರಿದವಾಗಿದ್ದು, ಏನೂ ಆಗಿದ್ದಿಲ್ರಿ ಅಂತ. ಏನಾರ ಆಗೋದೆಲ್ಲ ಎಚ್ಚರಿಕೆಯಾಗ ಕನಸಿನಾಗ ನೀ ಆಗೋದು. ಎತ್ತಿದಾಗ ಅಲ್ಲಿ ಏನೂ ಆಗಿದ್ದಿಲ್ರಿ ಅಂದ್ರೆ ಆರಾಮಿದ್ನಿ. ಆರಾಮಿದ್ದೆ, ಅನ್ಯದ್ದೇನೂ ಇದ್ದಿದ್ದಿಲ್ಲ. ಅಲ್ಲಿ ಅನ್ಯ ಭಾವ ಏನೂ ಇದ್ದಿದ್ದಿಲ್ಲ. ತನ್ನ ಭಾವದಾಗ ಇದ್ದ, ಅಲ್ಲಿ ತಿಳಿಯಲೇ ಇದ್ದ. ಇಲ್ಲಿ ಅರಿತಿರ್ಬೇಕಾಗಿತ್ತು. ಏನು ತಿಳಿದ ಆ ಭಾವದಾಗ ಉಳಿಬೇಕಾಗಿತ್ತು. ಎಚ್ಚರಿದ್ದು ಆ ಸ್ಥಿತಿ ಒಳಗಿರ್ಬೇಕು. ಅರಿವು ಸಹಿತ ಆನಂದ ಸ್ಥಿತಿಯನ್ನು ಹೊಂದಬೇಕಾಗಿತ್ತು ನಾವು. ಅವಾಗ ನಮಗೆ ಚಿಂತೆ ಕಡಿತೈತೆ ನೋಡ್ರಿ. ಬರೀ ತಿಳಿಯಲೇ ಆರಾಮಿರ್ತೇವೆ, ನಿತ್ಯ ಒಳಗೆ ಚಿಂತೆ ಮತ್ತು ಎಂದಿನಂತೆ ಹಂಗೆ ಸತ್ಯತ್ವ ಬುದ್ಧಿ ಸುಖ ಬುದ್ಧಿ ಹಂಗೆ ಇರ್ತದೆ. ಅದರ ತಿಳಿದ ಸಮಾಧಿಯನ್ನು ಹೊಂದಿ ಅದನ್ನು ಖಾತ್ರಿ ಮಾಡ್ಕೊಂಡಿದ್ದೆ ಅಂದರೆ ನಿನಗೆ ಬಾಧೆ ಆಗುವುದಿಲ್ಲ. ಸತ್ಯತ್ವ ಬುದ್ಧಿ ಸುಖ ಬುದ್ಧಿ ಹೋಗಿಬಿಡ್ತೈತೆ. ಅದು ಇದು ಸುಳ್ಳು ಅನ್ನೋದು ಖಾತ್ರಿ ಆಕೈತೆ. ಅವ ಅದ್ರ ಬಗ್ಗೆ ಚಿಂತೆ ಮಾಡಕ್ಕೆ ಹೋಗುದಿಲ್ಲ. ಮನುಷ್ಯ ನ್ಯಾಯವಾಗಿ ದುಡ್ಡು ಗಳಿಸ್ಬೇಕು. ಏನೇ ಮಾಡ್ಬೇಕಾದ್ರೂ ಧರ್ಮ ಮತ್ತು ಧರ್ಮಕ್ಕನುಸಾರವಾಗಿ ಅರ್ಥಕಾಮಗಳ ವ್ಯವಹಾರದಾಗ ತೊಡಗಬೇಕು. ಏನು ದುಡ್ಡು ಗಳಿಸ್ಬೇಕಾದ್ರೂ ನ್ಯಾಯವಾಗಿ ಗಳಿಸ್ಬೇಕು. ಅನ್ಯಾಯದಿಂದ ಗಳಿಸಿದಂಥ ದುಡ್ಡು ಅದು ಭಾಳ ದಿನ ಇರುವುದಿಲ್ಲ. 10 ವರ್ಷ ದಶವರ್ಷಾಣಿ ತಿಷ್ಠತಿ ಅಂದ್ರೆ ಅನ್ಯಾಯನಾರ್ಜಿತ ವಿತ್ತಂ ದಶವರ್ಷಾಣಿ. ಯಾವ್ದಾರ ರೂಪದಿಂದ ಅದು ನೀನು ಇದ್ದದ್ದು ಸಹಿತ ಹಾಳು ಮಾಡಿ. ಏನು ನ್ಯಾಯವಾಗಿ ಗಳಿಸಿದ್ದೇನಾರ ನಿನಗೆ ದಾರಿ ತೋರಿಸ್ತೈತೆ. ನಿನ್ನನ್ನು ಯಾರಾದರೂ ನಿನ್ನಲ್ಲಿ ತುಂಬಿದರೇನು, ನಿನ್ನನ್ನು ಯಾರಾದರೂ ನಿನಗೆ ತಂದು ಕೊಟ್ಟರೇನು? ಯಾರ ಕೊಡ್ತಗೋದ್ದೇನು ಅಲ್ಲ. ಯಾರ ಮಾಡಿ ಕೊಡೋದೂ ಅಲ್ಲದು. ರೆಡಿ ಇದ್ದದ್ದೈತಿ, ಅದನ್ನು ಇದ್ದದ್ದನ್ನು ಇದ್ದಕ್ಕಿದ್ದಂಗೆ ತಿಳ್ಕೊಂಡು ಉಳ್ಕೊಳ್ಳೋ ಕೆಲಸ. ಏನು ಯಾವುದೇ ಕರ್ಮದಿಂದ ದೊರೆಯುವುದಲ್ಲ ಅದು. ಮತ್ತು ಏನಾರು ಮಾಡಕ್ಕೆ ಹೋದ್ರೆ ಏನಾರು ಹಾಕೊಂಡ್ಕೊಂಡಿರ್ತೀವಿ. ಏನು ಮಾಡಲಿ ಸುಮ್ಮನೆ ಇದ್ದು ನಾವು ಅದನ್ನು ಅನುಭವ ತಿಳಿದ್ರೆ, ತಿಳುವಳಿಕೆಯಿಂದ ಅದನ್ನು ನಾವು ಹೊಂದಬೇಕಾಗೈತಿ. ತಿಳುವಳಿಕೆ ಫಲ ಅದು. ನಾನು ಇದ್ದೇನೆ ಅನ್ನುವಂಥ ಅನುಭವವನ್ನು ಯಾವ ಶ್ರುತಿಯನ್ನು ನೋಡಿ ಬಂತು ಹೇಳು. ಈ ಅನುಭವ ನಿನಗೆ ಶ್ರುತಿ ಎಲ್ಲ ಬಿಸಾಡಿ ಒಕ್ಕೊಡತ್ಲಾಗ ತಲೆ ಕೆಡಿಸ್ತಾವೆ. ನಾನಿದ್ದೇನೆ ಅನ್ನುವಂಥ ತಿಳುವಳಿಕೆಯನ್ನು ಯಾವ ಶಾಲೆಯೊಳಗೆ ಕಲಿತ ಗುರ್ತ ಮಾಡ್ಕೊಂಡ್ರಿ ಅಂದರೆ, ಈ ಶರೀರ ನೀನು ಅಂತ ಎಣ್ಣೆದವ್ರು ಬಂದು ಕಲಿಸಿದಾಗ ಗೊತ್ತಾಗೈತಿ. ಏನು ನೀನು ಇದಪ್ಪ ಅಂತ ಹೇಳ್ಕೊಂತ ಬಂದು ಗಟ್ಟಿ ಮಾಡಿದ್ರು ನಮಗಿದನ್ನು. ನೀನ ಇದ್ದದ್ದನ್ನು ಅವಾಗ ಇದ್ರೊಳಗೆ ಯಾವುದು ನೀನು ಯಾವುದು ನೀ ಇಲ್ಲಲ್ಲ ಅಂತ ಅವಾಗ ಮೊದಲೇ ಹೇಳಿಬಿಟ್ಟಿದ್ರೆ ನೀ ಯಾರು ತೋರ್ಸಂದಿದ್ರು ಅವಾಗ? ಇದನ್ನೆಲ್ಲ ಅಲ್ಲದನ್ನು ತೋರಿಸ್ತೀವಿ. ಕಣ್ಣು ಕಿವಿ ಇದು ಹುಡುಗರಿಗೆ ಹೇಳ್ತೀವಿಲ್ಲ, ಇದೇನಪ್ಪ ಇದು ಕಣ್ಣು ಕಿವಿ. ಹಂಗಾರೆ ನೀ ಯಾರು ಎಲ್ಲ ಹೇಳಿದಿ.
ಹಂಗಾರೆ ನಿನ್ನ ತೋರ್ಸಂದ್ರೆ ಅದನ್ನು ಕಲಿಸಲಿಲ್ಲ ನಾವು, ಹೌದಿಲ್ಲ? ಇದನ್ನು ಕಲ್ತಿದ್ದನು, ಇದನ್ನು ನಾನು ಶರೀರ ಇದು ನಾನು ಅನ್ನೋ ಗಟ್ಟಿ ಹಿಡ್ಕೊಂಡು ಕುಂತೇನೆ. ಅಜ್ಞಾನದಿಂದ ನಿನ್ನಲ್ಲಿ ಇದು ಗಟ್ಟಿಯಾಗಿದೆ. ನೀನ ಇದನ್ನು ಮಾಡ್ಕೊಂಡ ಇದನ್ನು ರೂಢಿ ಮಾಡ್ಕೊಂಡ ನಾನು ನಂದು ಅಂತ ತಿಳ್ಕೊಂಡು ಕುಂತ. ಇದನ್ನು ನೀ ಕಳ್ಕೋಬೇಕಾಗಿದೆ. ಈಗ ನೀ ಅಲ್ಲಿದು ದೇಹ ನಾನಲ್ಲ ಅನ್ನೋ ತಿಳುವಳಿಕೆ, ತಾನಲ್ಲವಿಯುಡಲೆಂಬ ಸುವಿವೇಕವನ್ನು ಮಾಡಿ ಮನುಜ ಅಂತ. ಗೊತ್ತಿಲ್ಲದಕ್ಕೆ ನಾನು ನಂದು ಅಂತ ತಿಳ್ಕೊಂಡೆ ದುಃಖಪಟ್ಟು ನಾನು. ಇದು ನಾನು ಅಲ್ಲ, ನನ್ನದು ಅಲ್ಲ ಅಂತ ತಿಳ್ಕೊಂಡು ಉಳ್ಕೋಬೇಕಾಗಿದೆ. ಏನು ನಿನ್ನ ತಪ್ಪು ತಿಳುವಳಿಕೆಯಿಂದ ಇದರ ತಾದಾತ್ಮ್ಯ ಭಾವನ ಹೊಂದ್ಕೊಂಡು ನಾನು ಅನ್ನೋ ತಿಳುವಳಿಕೆ ಗಟ್ಟಿಯಾಗಿ ದೇಹ ತಾದಾತ್ಮ್ಯ ಭಾವ ಗಟ್ಟಿ ಹಾಕೊಂಡು ಬಂದದ್ದು. ಇದನ್ನು ಕಳ್ಕೊಳ್ಳುವಂಥ ಪ್ರಯತ್ನ. ದೇಹ ನಾನೆಂಬುದನ್ನು ಅಳಿ, ನೀ ಯಾರು ಅನ್ನೋದನ್ನು ತಿಳಿ, ದೇವರ ನೀನು ಅದನ್ನು ತಿಳ್ಕೊ ಅಂದಾಗ ನಿನಗೆ ದುಃಖದಿಂದ ಬಿಡುಗಡೆ ಆಗುತ್ತೆ. ಎಲ್ಲಿವರೆಗೆ ದೇಹ ತಾದಾತ್ಮ್ಯ ಭಾವದ ಅಲ್ಲಿ ತನಕ ದುಃಖ ನಿನಗೆ ಹೋಗುದಿಲ್ಲ. ಎಂದಿಲ್ಲ ಒಂದು ದಿನ ಈ ದೇಹದ ಸಂಬಂಧ ತಪ್ಪಿಸ್ಕೊಂಡಾಗ ನಿನಗೆ ಅನುಭವ ಬರುವುದು ಇದೊಂದಿಂದ. ಈಗ ಯಾಕೆ ಇದರ ಸಂಬಂಧ ತಪ್ಪಿಸ್ಕೊಂಡು ಆರಾಮಿನ ಭಾವದಾಗಿರಬಾರ್ದು? ಇದರ ಹಂಗೆ ಇಟ್ಕೊಂಡ್ರೆ ನೀ ಎಂದು ಸುಖ ಉಂದವ? ಎಲ್ಲ ಮಹಾತ್ಮರು ಶರೀರದ ಹಂಗೆ ಹರಿದ ನಿಂತ ಅದನ್ನು ಅನುಭವ ಮಾಡ್ಕೊಂಡಿರಲಿ. ಮತ್ತು ನಾನು ಅನ್ನೋ ಭಾವ ಇಟ್ಕೊಂಡ ಎಷ್ಟು ಗಟ್ಟಿ ಐತಿ ನೋಡು ಶರೀರ ತಾದಾತ್ಮ್ಯ ಭಾವ. ಮುಂದಿರ್ತಾ ಹೆಣ ಹೋಗ್ಯಾಕೆ ತಕ್ಕೊಂಡು ಕುಂಡಿರ್ತಾ ನಾನು ಅನ್ನೋದು. ನಾನು ಇಂಥಲ್ಲಿ ಹೋಗಿರುವಪ್ಪ, ನಾನು. ನೀ ಅದಕ್ಕೆ ಚಿಂತೆ ಎಲ್ಲಾರ ಯಾಕೆ ಹೋಗಿವಲ್ಲ ಬಿಡೋದನ್ನು ತೊಗೊಂಡು ನಿನಗೆ ಅದಕ್ಕೆ ಬೇಕಾಗಿತ್ತು. ಸಾಮಾನ್ಯ ಜನರು ಯಾರು ಅದನ್ನು ಮುಂದಿರ್ತಾ ಯಾಕೆ ನಾನು ಇಂಥಲ್ಲಿ ಹೋಗಿರಿ ಅಂತ ಯಾರು ಮಾಡಿರ್ತಾರೆ? ಇದು ಮುಂದಿರ್ತಾ ಸಮಾಧಿ ಮಂದಿರ ಮಾಡ್ಕೊಂಡಿರ್ತಾನೆ ಸ್ವಾಮಿ ಸನ್ಯಾಸಿ ನಾವು. ದೇಹ ವಾಸನ ಐತಿಲ್ಲ ನಾವು. ಎಂದು ಮುಕ್ತ ಆಗ್ಬೇಕು, ಪಿಸಾಚಾಗಿ ಬರೋವು ನಾವು. ಅಲ್ಲೇ ಗದ್ಗೆ ಕುಂಡ್ರಾಕ್ ಮಾಡವ ಬಂದ ಹೌದಿಲ್ಲ? ಬಂದವ್ರನ್ನೆಲ್ಲ ಹಿಡ್ಕೋದು ಇದನ್ನು ಮಾಡೋದು ಮಾಡಕ್ಕೆ ಕುಂತು ಬಿಡವು ಗದ್ಗೆ ಕಟ್ಟಿಸ್ಕೊಂಡು. ಅವೆಲ್ಲ ಅವಾದವ್ರಿ ಮುಂದಿರ್ತಾ ಹೆಣ ಹೋಗ್ಯಾಕೆ ಮಾಡ್ಕೊಂಡವ್ರೆಲ್ಲ ಗದ್ಗೆಯಾಗ ಬಂದು ಕುಂತಾವ. ಆಶಾ ಇದನ್ನು ಸುಳ್ಳು ಹೇಳೋದು ಇದಾದಂಗೆ ಆಗೈತಿ ನಿಮಗೆ. ಯಾಕ್ರಿ? ಇದ್ದದ್ದು ವಿಚಾರನ ಹಂಗೈತಿ. ಅಂಥವೆಲ್ಲ ಬಂದು ಅಲ್ಲೇ ಕುಂಡ್ರು ನಾವು. ದೇಹ ವಾಸನ, ದೇಹ ನಾನು ಅನ್ನೋ ಭಾವ, ನಾನು ಸ್ವಾಮಿ ಅನ್ನೋ ಇದಕ್ಕೆ ಸೋಗ ಹಾಕೋದು ಇದನ್ನು ಮಾಡಕೈತಿ ಅಂದ್ರೆ ವಾಸನಾದಿಗಳು ತಯಾರಾಗ್ತವು. ಏನು ಸ್ವಾಮಿಗಳಿಗೆ ಇಂಥದ ವೇಷ ಅಂತೇಳಿ ಅದನ್ನು ಯಾಕ್ರಿ ಸೋಗ ಹಾಕ್ಕೊಂಡು ಕುಂದ್ರದು ಮಾಡಕೈತಿ ಅಂದ್ರೆ ಜನರನ್ನೆಲ್ಲ ಪಸಿಗೆ ಬೀಳ್ತಾರೆ, ಹೌದಿಲ್ಲ? ಅದಕ್ಕೆ ಸೋಗಿಗೆ ಮಾಡಕ್ಕಾರಿಲ್ಲ. ಸಾದಾ ನೀ ಗೊತ್ತತ್ಲಂಗಿದ್ರೆ ನೀನು ಯಾರೂ ದಾನ ಮಾಡೋದು. ಏನು ಅದಕ್ಕೆ ನಿಜವನ್ನು ತಿಳ್ಕೊಂಡವ ಯಾವ ಸೋಗನು ಹಾಕಕ್ಕಿಲ್ಲ. ಎಲ್ಲರೂ ಕೂಡ ಗೊತ್ತಿಲ್ದಾರಂಗೆ ಅರಿಯದ ಮೂಢನ ಪರಿಗಳು ಇರ್ತಾನೆ. ಅಜ್ಜಾರಿದ್ದಾಗ ದರ್ಶನಕ್ಕೆ ಬರ್ತಿದ್ರೆ ನಾವು ಅಲ್ಲಿ ತೆಳಗೆ ಆಶ್ರಮದಾಗಿದ್ದಾಗ ಊಟ ಮಾಡಿ ಅಲ್ಲಿ ಪಂಪ್ ಸೆಟ್ ಚಾಲು ಆಗಿತ್ತು, ಬಾಂಡೆ ಎಲ್ಲ ತೊಳ್ಯಾಕಂತು ಅಜ್ಜಾರು ವಾಕಿಂಗ್ ಮಾಡಾಕಿದ್ರು. ಅವಾಗ ಒಂದು 7-8 ಮಂದಿ ಯಾವುದೋ ಊರು ಮಂದಿ ಬಂತೇಳಿ ಬಂದವ್ರನ್ನ ಅಜ್ಜಾರ ಅಂತೇಳಿ ಇಲ್ಲಿ ಆತ್ಮಾನಂದಪ್ಪ ಅವ್ರು ಎಲ್ಲಿದ್ದಾರೆ ಅಂತೇಳಿ. ನಮಗೆ ಗೊತ್ತಿಲ್ಪ, ಹುಡುಗರದಾರನು ಕೇಳೋಣ. ಅವ್ರು ನಮ್ಮ ಹತ್ತಲ್ಲಿ ಬಂದ್ರೆ ಅಜ್ಜಾರ ಅದಾರ ಅಂತಲ್ರಿ, ಎಲ್ಲಿರ್ತಾರ್ರಿ ಅವ್ರು ಅಂತ. ಅವರು ಹೋಗು ಮಕ್ಕಳು ಅವ್ರು ಅಡ್ಡಾಡಕತ್ತವ್ರ ಮತ್ತು ಹೋಗಿ ನಮಸ್ಕಾರ, ಇಲ್ಲಾಗ ನಮಗೆ ಗೊತ್ತಾಗಲಿಲ್ಲರಿ ಅಂತ. ಹಂಗೆ ಸ್ವಾಮಿಗಳು ಅಂದ್ರೆ ಅವರು ಸೋಗ ನೋಡೋರು. ಅವಾಗ ಇಲ್ಲಿ ಒಳಂಗಿ ಮ್ಯಾಗದಾರು ದೋತ್ರ ಹೆಗಲ ಮ್ಯಾಗ ಒಂದು ಟವಾಲ್ ಇರ್ತವ್ದು ಅಷ್ಟೇ. ವಾಕಿಂಗ್ ಮಾಡಕತ್ತಿದ್ರು ಅವ್ರು ಅಜ್ಜ. ಊಟ ಮಾಡಿದ್ರೆ ಅಡ್ಡಾಡ್ಕೊಂತ ಅಲ್ಲಿಂದ ಇಲ್ಲೇ ಇತ್ತು ಅಡ್ಡಾಡಕತ್ತಿದ್ರು ಅವರು. ಅವ್ರನ್ನ ಹೋಗಿ ಕೇಳಾರ ಅವರು, ಆತ್ಮಾನಂದರಿ ಎಲ್ಲಿದಾರಿ? ಇಲ್ಲೇ ಮಲ್ಲೇಶಪ್ಪನ ಆಶ್ರಮ. 7-8 ಮಂದಿ ಇದ್ರು ಅವರು. ಆ ಹುಡುಗನ ಕೇಳ್ಕೊಂಡು ನಮಗೆ ಗೊತ್ತಿಲ್ಲ. ಹಂಗೆ ಸೋಗ ಹಾಕ್ಕೊಂಡು ಏನು ಗೊತ್ತಾಗೈತಿ? ನಾವು ಗೊತ್ತಾಗಲಿ ಅಂತ ಸೋಗ ಹಾಕ್ಕೊಳ್ಳೋ ವಾಸನ ಅವನು ನಾನು ಗೊರ್ತು ಹಿಡೀಲಿ ಅಂತೇಳಿ ಸೋಗ ಹಾಕಿರ ಅವಾಗ. ಯಾಕ್ರಿ? ಮಾನ ಮರ್ಯಾದೆ ಆಸೆ ಐತೆ ಅವಾಗ, ಹೌದಿಲ್ಲ? ಅವ ಸೋಗ ಹಾಕ್ಲಿಲ್ಲ ಅಂದ್ರೆ ಎಲ್ಲಿ ಬೇಕಲ್ಲಿ ಕುಂತ್ರದ, ಯಾರು ದಾದ ಮಾಡೋಣ ನಡಿತೈತೆ. ಅವ ಎಲ್ಲಿ ಬೇಕಾದಲ್ಲಿ ಕಾಮಣ್ಣ, ಅವ ಎಲ್ಲಿ ಬೇಕಾದ್ರೆ ಕುಂಡ್ರಾಕ್ ಬರ್ತೈತೆ ಅವಾಗ. ಸೋಗ ಹಾಕ್ಕೊಂಡ್ರೆ ಮತ್ತೆ ಅಲ್ಲೇ ಹೋಗಿ ನೋಡ, ಹೌದಿಲ್ಲ? ಸೋಗಿಗೆ ಅದಕ್ಕೆ ಮರ್ಯಾದೆ ಸಿಗ್ತೈತೆ ಅನ್ನೋ ಆಶೆಗೆ ಸೋಗ ಹಾಕ್ತಾರೆ. ನಮ್ಮನ್ನ ಯಾರು ದಾದ ಮಾಡೋದಿಲ್ಲ ರೀ, ಅದಕ್ಕೆ ನಾವು ಇದನ್ನು ಮಾಡ್ತೀವಿ.
ನಿನಗೆ ದಾದ ಮಾಡೋದು ಬೇಕಾಗೈತಿ, ಆ ವಾಸನ ಬೇಕಾಗೈತಿ ನಿನಗೆ, ಹೌದಿಲ್ಲ? ಇಲ್ಲ ಅಂದ್ರೆ ದಾದ ಮಾಡೋದಿಲ್ಲ ಯಾರು. ಮಠ ಮಾಸ್ತರ್ ಹೇಳ್ತಿದ್ದ, ರೆಡ್ಡಿ ತಿಮ್ಮಾಪುರದಾಗಿದ್ದ, ಭಾರಿ ಬೆರಿಕೆವ. ಇಲ್ಲಿ ಒಂದು ಸರ್ವ ಧರ್ಮ ಸಮ್ಮೇಳನ ಮಾಡಿದ್ರು ಇಂಚಲ್ದ ದೊಡ್ಡ ಪ್ರಮಾಣದ. ಅವ ಅಲ್ಲಿ ಹಂಗ ಸಹಜ ಹೋಗ್ಯಾನ, ಅಲ್ಲಿ ಹಂಗಾರೆ ನಮ್ಗೆ ಕ್ಯಾನ್ಸದು ಕೊಡ್ತಾರ ನಾವು. ಅವ ವಾಕ್ಪಟುತ್ವ ಭಾಳ ಮಾತಾಡವ, ಅವನು ದಾದ ಮಾಡಿಲ್ಲ ಅಲ್ಲಿ ಯಾರು. ಏನು ಅದು ನೋಡಿದಂಥ ವಾತಾವರಣ ಎಲ್ಲ ನೋಡಿ ಅವರು ಸ್ವಾಮಿಗಳು ಅವರು ಎಲ್ಲ ವೈಭವ ಶಿಸ್ತ ಇದು ಬಂದು ಕುಂತಾರೆ ಸ್ವಾಮಿಗಳದದು. ಎಷ್ಟೋ ಪೀಠ ಮಾಡಿದ್ರು ಅವನು, ಒಂದು 100 ಪೀಠನೂ ಇದ್ವು, 101 ಪೀಠ ಇದ್ವು ಅವಾಗ. ಆವಾಗ ಇವ ಸೀದಾ ಅದು ವಾತಾವರಣ ನೋಡ್ಕೊಂಡು ಸೀದಾ ಬೈಲುಗಳಿಗೆ ಬಂದವನು. ಬೈಲುಗಳಿಗೆ ಬಂದವನ ಕಾವಿ ಟೆರಿಕಾಟ ಅರ್ಬಿ ಚಂದ ತೆಗಿಸಿ ಅದನ್ನು ಡ್ರೆಸ್ ಹೊಲಿಸಿಬಿಟ್ಟಾನ. ಅಲ್ಲಿ ಹೊಲಿಸಿ ಪಂಜಿನೂ ಒಂದು ತೊಗೊಂಡು, ಅದನ್ನು ಟೆರಿಕಾಟ್ ಪಂಜಿ, ಒಂದು ಗಾಗಲ್ ತೊಗೊಂಡಂತ, ಕೆಂಪು ಅದನ್ನು ಪಟಗನ ತೊಗೊಂಡ, ಕೈಯಾಗ ಒಂದು ಹೊಸ ಸೂಟ್ಕೇಸ್ ಖರೀದಿ ಮಾಡಿದ. ಒಂದು ಹುಡುಗಿಗೆ ತಮ್ಮ ರೊಕ್ಕ ಕೊಡ್ತೇನೆ ಅಲ್ಲಿ ಮಟ್ಟ ಸೂಟ್ಕೇಸ್ ಹಿಡ್ಕೊಳಕ್ ಬಾಣಿ ಅಜ್ಜಾರ ಮುಂದೆ ಹೇಳಕತ್ತವ, ಅಪ್ಪಾರ ಹಿಂಗ್ ಮಾಡಿನ್ರಿ ಅಂದಾಗ ಬರೀ ಅಪ್ಪುಗಳ 63ನೇ ಪೀಠ ಕೊಟ್ರಂತ. ಏನ್ ಮಾಡ್ತೀರಿ, ಹಿಂಗ ಮಾಡಿ ಬಂದ ನಾನು ಹೇಳೇ ಬಂದ್ರಿ ಅಪ್ಪಾರ ಅಲ್ಲಿ ಶಾಸ್ತ್ರ ಅಂತ. ಜಗತ್ತು ಹಿಂಗೈತ್ರಿ ಅಪ್ಪ ಅನ್ನಾಗ್ತಿದ್ದ. ನಾವು ಮನಸ್ಸು ಮಾಡಿವಿ ಏನಾದ್ರು ಮಾಡವಣ ಅಂತ ಮಠ ಮಾಸ್ತರ್ ಇದ್ದವ. ಹಾ ಹೌದು, ಬಿಡಲಿಲ್ರಿ. ಮತ್ತು ನಾನು ಮನಸ್ಸಿನಾಗ ಬತ್ತಿ ಹಂಗಾರ ಮಾಡಿದ ಪೀಠ ಹತ್ತೆ ಬಿಡ್ಬೇಕು ನಾನು. ಏನ ಪೋಲಿ ಮಾಡಿರಂತ, ಗಾಗಲ್ ಹಾಕ್ಕೊಂಡು ಬಂದ್ಬಿಟ್ಟಂತೆ, ಕೈಯ ಸೂಟ್ ಹಿಡ್ಕೊಂಡೆ. ಅವಾಗ ರೊಕ್ಕ ಮೊದ್ಲ ಕೊಟ್ಬಿಟ್ಟಿದ್ರಂತೆ, ಅಲ್ಲಿ ಕೇಳಬೇಡ್ಲಿ ನೀವು ಸುಮ್ಮನೆ ಹೋಗಂತ ಎಲ್ಲ ಹೇಳಿದವ. ಈಗ ತಗೋ ಅಲ್ಲಿ ಮಠ ಬಂದ ನಮ್ಮ ಇಂಥಲ್ಲಿ ಇಟ್ಟು ಹೋಗಿಬಿಡ, ನಾ ಇರೋ ಮಠ ಅಷ್ಟೇ ಅದನ್ನ ಅವನ ಕೆಲಸ, ಹೌದಿಲ್ಲ? ಇಂಥವೆಲ್ಲ ಮಾಡಿದ್ದೀವಿ. ಜನ ಅಂಥದಕ್ಕೆ ಮಾಡ್ಲಕ್ಕರಿ. ಸ್ವಾಭಾವಿಕವಾದ್ರೆ ಯಾರು ದಾದ ಮಾಡ್ಬೇಕು ನೀವು? ಅದಕ್ಕೆ ಉತ್ತರ ಪ್ರದೇಶಕ್ಕೆ ನೀವು ಪ್ರವಾಸಕ್ಕೆ ಹೋದ್ರೆ ಬಟ್ಟೆ ಬದಲು ಮಾಡ್ಬೇಕಂತ ಹೇಳಿದ್ರು ಅದು. ಹಿಂಗ ಹೋದ್ರೆ ಅಂದ್ರೆ ತುಡುಗರು ಅಂತೇಳಿ ನಿಮ್ಮನ್ನು ಒಳಗಾಗ್ತಾರೆ. ಮತ್ತೆ ಸೂಗ್ ಹಾಕ್ಕೊಂಡು ಹೋದ್ರೆ ನಿಮಗೆ ಅಲ್ಲೇ ಯಾರ ಅಲ್ಲಿ ಚಾದ ಅಂಗಡಿಯಾಗ ಸಹಿತ ನಿಮಗೆ ಪುಕ್ಷಟ್ಟಿ ಕೊಡ್ತಾರೆ. ಸಾಧುಗಳು ಅಂತೇಳಿ ರೊಕ್ಕ ತಗೋದಿಲ್ಲ ನಿಮಗೆ. ಸೋಗ್ ಹಾಕ್ಕೊಂಡು ಹೋದ್ರೆ ಎಲ್ಲ ಚೈನಿ ನಡಿತೈತಿ. ಅದಕ್ಕೆ ಸೋಗಿಗೆ ಈಗ ಮರ್ಯಾದೆ ಐತೆ ಅಂದ್ರೆ ಅದ್ರ ಆಶೆ ಬುರುಕಿದ್ದವ ಸೋಗ್ ಹಾಕ್ತಾನ, ಆಶೆ ಪಡ್ಕವ ಎಲ್ಲ ಪುಕ್ಷೇಟ್ ಸಿಗ್ತೈತಿ ನನಗಂತೇಳಿ ಆಶೆಗೆ ಬೀಳ್ತಾವ. ಬ್ಯಾಡಪ್ಪ ಯಾರ್ದು ನಮಗೆ ನಾವು ಸೋಗ್ ಹಾಕಕ್ಕೆ ಹೋಗಿಲ್ಲ. ನಾವ್ ಯಾಕೆ ಮಾಡಕ್ಕೆ ಹೋಗ್ಕೊಂಡ್ರಿ? ನನಗೆ ಅದಕ್ಕೆ ಬೇಕಾಗಿತ್ತು, ಅವಶ್ಯಕತೆ ಇಲ್ಲ ಅವನು. ಏನು ಈ ಸ್ವಾಮಿಗಳು ಅಂತೇಳಿ ಯಾವ್ದಾರ ಮಠದಾಗ ಶ್ರಾವಣದಾಗದು ಅಲ್ಲಿ ಐನಾರು ಕರೆದು ಅವ್ರಿಗೆ ದಕ್ಷಿಣ ಕೊಡಪ್ಪ ಅಂತಾರೆ. ಇವರು ಮಠಸ್ಥರ ಹಿಡೀರಿ, ನಿಮ್ಗೆ ಗೊತ್ತು ಕೊಡ್ತಾರಲ್ಲ. ಸತ್ತಾಗ ಸಹಿತ ನಾವು ಅದೇವು ಅಂತಂದ್ರೆ ಎಲ್ಲರೂ ಕೊಡ್ತಾರೆ. ನಿನಗೆ ಹೆಸರು ಹೇಳಿದೆ ಅಂದ್ರೆ ಸೋಗ್ ಹಾಕೊಂಡು ಕುಂತ್ರು ಕೊಡ್ತಾರ. ನೀ ಹೆಸರು ಸಹಿತ ಹೇಳ್ಬೇಡ ಹೋಗ, ಹೌದಿಲ್ಲ? ತಡಲ್ಕ ಮಾಡ್ಲಕ್ಕೈತ್ರಿ ಜಗತ್ತೆಲ್ಲ ಸೋಗಿಗೆ ನಮ್ಮ ಮಾಡ್ಲಕ್ಕ. ಮೊಟ್ಟ ಮೊದಲಿಗೆ ನಾನು ಅಂತ ಎದಕ್ಕೆ ಅನ್ಕೊಂಡೆ? ಶರೀರ ಭಾವ ಬರೋಕ್ಕಿಂತ ಪೂರ್ವದಲ್ಲಿ ನಾನು ಅಂತ ಎದಕ್ಕೆ ಅನ್ಕೊಂಡೆ ನೀನು? ತನ್ನ ನಿಜವಾದ ಇರುವಿಗೆನ ನಾನು ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮ ಸ್ವರೂಪನಿದ್ದೇನೆ ಅಂತ ಶರೀರ ಭಾವ ಬರೋಕ್ಕಿಂತ ಮೊದಲು ಅನ್ಕೊಂಡದ್ದು. ತನಗ ತಾನು ಅನ್ಕೊಂಡದ್ದು. ಹಿಂದಗಡೆ ಇನ್ನೊಬ್ಬರು ಇಟ್ಟು ಹೆಸರು ಹೇಳ್ತೀನಿ, ನಾನು ಇಂಥವನು, ನಾನು ಇಂಥವಳು. ನಾನು ಅನ್ನೋ ಹೆಸರು ಯಾರು ಇಟ್ಟರು ನಿನಗೆ? ಇನ್ನೊಬ್ಬರು ಇಟ್ಟು ಹೆಸರು ಇವು, ಮೊದಲು ಜೋಡಿಸ್ತೀನಿ. ನಾನು ಅಂದ ನಂತರ ಅದಕ್ಕೆಲ್ಲ ಅದಕ್ಕೆ ರೂಪ, ಅದ್ರ ಹೆಸರು ಜೋಡಿಸ್ತೀನಿ. ಅವು ರೂಪ ನಾಮ ಹಾದ್ಕೂಲೆ ನಾನು ಅನ್ನೋದು ಹಂಗೆ ಐತಲ್ಲ, ಮೊದಲು ಐತಿ, ಈಗೂ ಕೊನೆಗೂ ಹಂಗೆ ಐತಿ. ಅದು ಅಂತೂ ವರ್ತಮಾನ ಯುಗದ ಮಧ್ಯದಲ್ಲಿಯೂ ಅದ ಐತಿ. ನಾಮ ರೂಪಗಳು ನಡಬರ್ಕ ಬಂದಾವ, ನಡಬರ್ಕ ಹೋಗ್ಬಿಡ್ತಾವೆ. ಹೌದು, ಅಭಿಮಾನ ಹಿಡ್ಕೊಂಡು ಕುಂತಿಯಲ್ಲ, ನಡಬರ್ಕ ಬಂದದ್ದು ಅವು ನೀನಲ್ಲ.
ಅವು ಆಗಂತುಕ ಬಂದು ಹೋಗುವಂಥವೆಲ್ಲ ನಾಮರೂಪಗಳು ಕರ್ಮ ಕಣಸೋರಾಗಿ ಬರ್ತಾವ, ಅವು ಹೋಕ್ಕವ. ಆದರೆ ನೀನು ಕರ್ಮದಿಂದ ತಯಾರಾದ ವಸ್ತುವಲ್ಲ, ನೀನು ಯಾವಾಗಲೂ ಇದ್ದ ವಸ್ತು. ಏನು ಅದನ್ನು ಅನುಭವಕ್ಕೆ ತಗೋ ನೀನು. ಯಾವಾಗ ಎಲ್ಲ ಕಾಲದೊಳಗೂ ನಾ ಇರವ, ನೀ ಇಲ್ದಂಗೆ ಯಾವಾಗ ಕೇಳು. ಇವು ಶರೀರಗಳು ಒಮ್ಮಿದ್ದು ಒಮ್ಮೆ ಇಲ್ಲದಂಗೆ, ಎಚ್ಚರಿಕೆ ಆಗಿದ್ದು ಕನಸಿನಾಗಿದ್ದಿಲ್ಲ, ನಿದ್ರೆಯೊಳಗೂ ಇಲ್ಲದಂಗೆ. ನೀನು ಎಲ್ಲ ಕಾಲದೊಳಗೂ ನೀನಿದೆ, ಕನಸಿನಾಗೂ ಇದೆ, ಎಚ್ಚರಿಕೆ ಒಳಗದೆ, ನಿದ್ದೆಯೊಳಗೂ ನೀನಿದೆ. ಅದು ಈ ಮೂರು ಅವಸ್ಥೆಗಳು ಇಲ್ಲದಾಗೂ ಸಮಾಧಿ ಸ್ಥಿತಿ ಹೊಂದಿದಾಗ ನೀ ಯಾವಾಗಲೂ ಇದ್ದ ವಸ್ತು ಅನ್ನೋದು ಅನುಭವ ಬರ್ತದೆ. ತ್ರಿಕಾಲ ಬಾಧ್ಯವಾದಂಥ ವಸ್ತುನು ನೀನು ಅನ್ನೋದು ನಿನ್ನ ಖಾತ್ರಿ ಆಗ್ತದೆ. ಎಲ್ಲ ಕಡೆ ಇದ್ದಾವನು ಈ ಯುಗಗಳು ಯಾಕ್ರಿ ಎಲ್ಲ ಯುಗದಾಗೂ ಅದೀನಿ ಅದಿಲ್ಲ. ನೀ ಇಲ್ಲೂಲೆ ಯಾವ ಯುಗನೂ ಇಲ್ಲ ಇಲ್ಲ. ತ್ರೈತಾಯುಗದಾಗದಿ, ದ್ವಾಪಾರ ಯುಗದಾಗದಿ, ಸತ್ಯುಗದಾಗದಿ, ಕಲಿಯುಗದಾಗದಿ. ಯುಗಗಳ ಕಲ್ಪನಾ ಮಾಡ್ಕೊಂಡೇ ಇಲ್ಲ. ಆ ಕಲ್ಪನಾ ಮಾಡೋಕ್ಕಿಂತ ಮೊದಲು ಅದಿ, ಕಲ್ಪನಾ ಇದ್ದಾಗೋದಿ, ಕಲ್ಪನಾ ಅಡಗಿದಾಗೂ ನೀನದಿ. ನೀನಿಲ್ಲದ ದೇಶ ಕಾಲಗಳಿಲ್ಲ, ಎಲ್ಲ ದೇಶದೊಳಗೂ ನೀನು, ಎಲ್ಲ ಕಾಲದೊಳಗೂ ನೀನಿದೆ. ಎಲ್ಲ ಕಡೆ ತುಂಬಿರುವೆ ಅಂತಿರಲ್ಲ, ಅಲ್ಲಿ ಇರುವೆ, ಇಲ್ಲಿ ಇರುವೆ, ಎಲ್ಲ ಕಡೆ ನಾ ತುಂಬಿರುವೆ. ಎಲ್ಲ ಕಡೆ ಅದೀನಿ. ನೀ ಎಲ್ಲಿಲ್ಲ ಹೇಳು. ದೇವ್ರು ಎಲ್ಲಿದಾನ್ರಿ ಅಂತಂದ್ರೆ ಎಲ್ಲಿಲ್ಲ ಹೇಳು, ಅಲ್ಲಿ ಎಲ್ಲಿದಾನಂತ ಹೇಳಕ್ ಬರ್ತದೆ. ಒಬ್ಬ ಪ್ರಶ್ನೆ ಮಾಡಿದಂತೆ, ದೇವ್ರು ಎಲ್ಲಿದಾನ್ರಿ? ದೇವರು ಎಲ್ಲಿಲ್ಲ ಹೇಳು, ನಾ ಎಲ್ಲಿದಾನ ಅಂತ ಹೇಳ್ತೇನೆ. ಇಲ್ಲ ಅಂತ ಹೇಳ್ಬೇಕಾದ್ರೂ ಅಲ್ಲಿ ಇದ್ದ ಇಲ್ಲ ಅಂತ ಹೇಳ್ಬೇಕು. ಇಲ್ಲದ ಇಲ್ಲ ಇಲ್ಲ, ಎಲ್ಲ ಕಡೆ ಐತದ ವ್ಯಾಪಕವಾದಂಥ ಚೈತನ್ಯ. ಅದ್ರ ಕಡೆ ನಾವು ಲಕ್ಷ್ಯ ಇಲ್ಲ. ಇದು ತೋರಿಕೆ ಒಮ್ಮೆ ಎದ್ದು ಒಮ್ಮೆ ಇಲ್ದಂಗೆ ಆಗೋದಿತ್ತು. ಅದು ನೀನಲ್ಲ, ಯಾವಾಗಲೂ ಇದ್ದದ್ದು. ಅದಕ್ಕೆ ಪೂರ್ಣ ಅಂತಾರೆ. ಪರಿಪೂರ್ಣವಾದಂಥ ಸ್ಥಿತಿ, ಪೂರ್ಣತ್ವ. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಶ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಎಲ್ಲ ಕಾಲದೊಳಗೂ ಪರಿಪೂರ್ಣವಾದದ್ದು ನಿನ್ನ ಸ್ವರೂಪದ. ಯಾವಾಗಲೂ ಇದ್ದದ್ದು ಅದು. ಒಮ್ಮೆ ಇದ್ದು ಒಮ್ಮೆ ಇಲ್ದಂಗೆ ಆಗೋದು ಅದು ಪೂರ್ಣ ಅಲ್ಲ. ತೋರೆಡಗೋದು ಅದು ಪೂರ್ಣ ಅಲ್ಲ. ತೋರದೆ ಎಡಗದೆ ಯಾವಾಗಲೂ ಸದಾ ಕಾಲ ಇದ್ದದ್ದು ಅದು ಪೂರ್ಣ ಸ್ವರೂಪದ. ಏನು ಅಡಿಗಿದಾಗೂ ಅದು ಇದ್ದಾಗೂ ಅದು ಇಲ್ಲದಾಗೂ ಇದ್ದಂಥದ್ದು ವಸ್ತು ನೀ ಪೂರ್ಣ ಸ್ವರೂಪದ. ಅದು ಸ್ವರೂಪವಾದದ್ದು. ಅದ್ರ ಕಡೆ ನಾವು ಲಕ್ಷ್ಯ ಕೊಡಬೇಕಾಗಿ. ಇದ್ದ ವಸ್ತು ಅದು ಯಾವಾಗಲೂ ಒಮ್ಮೆ ಇದ್ದು ಒಮ್ಮೆ ಇಲ್ದಂಗೆ ಆಗೋದು ಅದು ನೀನು ಅಲ್ಲ ಅಲ್ಲ, ಅದು ನಿನ್ನ ಸ್ವರೂಪನ ಅಲ್ಲ. ಬದಲಾಗದೆ ಒಂದೇ ನಮೂನೆ ಇದ್ದದ್ದೇ ನಿನ್ನ ಸ್ವರೂಪ. ಮೊಟ್ಟ ಮೊದಲನೇ ಅನುಭವ ತನಗೆ ತಾನು ಅಂತ ಅಂದ್ಕೊಂಡದ್ದು, ಅಹಂ ಬ್ರಹ್ಮಾಸ್ಮಿ ಅಂತ ಅಂದ್ಕೊಂಡದ್ದು ಪ್ರಥಮ ಅನುಭೂತಿನ ಅದು. ನೀನಾಚಾರ ಅದನ್ನು ನೆನಪಿಗೆ ತಗೊಳ್ಳಿಲ್ಲ ಅಂದ್ರೆ ಎರಡನೇದವ್ರು ಎಷ್ಟು ನೆನಪಿಗೆ ತಂದು ಕೊಟ್ಟರು ವ್ಯರ್ಥ. ನೀನ ಪ್ರಯತ್ನ ಮಾಡಿ ಮೊದಲಿನ ಸ್ಥಿತಿ ಕಡೆ ಲಕ್ಷ್ಯ ಕೊಡು. ಏನು ಅಂದಾಗ ನಿನಗೆ ಅನುಭವ ಬರ್ತೈತಿ. ಒಮ್ಮೆ ನಿನಗದ ಅನುಭವಕ್ಕೆ ಬಂತೆ ಅಂದ್ರೆ ಎಲ್ಲರಲ್ಲಿ ಅದನ್ನು ಕಾಣುವಂಥ ಮನೋಭಾವ ನಿನಗೆ ಬರ್ತೈತಿ. ಅಲ್ಲಿ ನಾನು ಅದೇ ನಾನು ನಿನ್ನ ನಿಜದ ಎಚ್ಚರ ನಿನಗಾತಂದ್ರೆ ಸಮಾಧಿ ಹೊಂದಿ ಖಾತ್ರಿ ಮಾಡಿಕೊಂಡು ಎಲ್ಲರ ಹೃದಯದಲ್ಲಿ ನಾನದೇನೆ. ಸರ್ವೇಶಾಂ ಹೃದ್ದೇಶ ತಿಷ್ಠತಿ ಅಂದ್ರೆ ಎಲ್ಲ ಜೀವಿಗಳಲ್ಲಿ ಇದ್ದವನ ನಾನಾ ಅದನ್ನು. ನನ್ನನ್ನು ಅವಲಂಬಿಸ್ಕೊಂಡ ಎಲ್ಲ ವ್ಯವಹಾರ ಮಾಡ್ತಾವ. ಪ್ರತಿಯೊಬ್ಬರು ದೇವರನ್ನು ಕಾಣುವಂಥ ಮನೋಭಾವನೆ ಬೆಳೆಸ್ಬೇಕು ನೋಡಿ. ಅದು ಬರಬೇಕಾದ್ರೆ ಮೊದಲು ನಿನ್ನ ಜ್ಞಾನ ಸಮಾಧಿ ಹೊಂದಿ ಖಾತ್ರಿ ಮಾಡ್ಕೊಂಡಾಗ ಬರ್ತೈತಿ. ಎಲ್ಲರಲ್ಲಿ ದೇವರನ್ನು ಕಾಣುವಂಥ ಮನೋಭಾವ ಅದು ಜ್ಞಾನಿಗೆ ಬರ್ತೈತಿ. ಸಮಾಧಿ ಹೊಂದಿದಂಥ ಮಹಾತ್ಮರಿಗೆ ಮಾತ್ರ ಸಾಧ್ಯ ಐತಿ. ಅವನು ಯಾರನ್ನು ಕಂಡರೂ ತನ್ನನ್ನು ಕಾಣ್ತಾನೆ. ಏನು ಗಂಡ ಹೆಂಡತಿಗೆ ದೇವರಾದರೆ ಹೆಂಡತಿ ಗಂಡಗೆ ದೇವರಲ್ಲ. ಪತಿಯೇ ದೇವರಮ್ಮ, ಸತಿಯೇ ದೇವರಪ್ಪ ಅಲ್ಲನ. ಹಿಂಗಂತಾರು. ಇರೋಣ ಕೃಷ್ಣಾನ ಸ್ವಾಮೀಜಿ ಬಂದಿದ್ರು ಇಲ್ಲಿ. ಏನು ನಾವೆಲ್ಲ ಗಂಡ ದೇವ್ರು ಅಂತ ಹೇಳ್ಕೊಂಡು ಅವ್ರು ಹೆಂಡತಿ ದೇವ್ರು ಅಂತಾರು. ಅಂಥವ್ರ ಮಾತು ಕೇಳ್ಕೊಂತ ಹೊಂಟಿಪ್ಪ ನೀನು ಅಂತಂದ. ಇಲ್ಲೇ ಬಂದು ಕುಂತಿದ್ದ ಇದು ಅಪ್ಪ ಅವ್ರಿಗೆ ಇದು ಬಂತಲ್ಲಿ. ಹಿಂಗೆಲ್ಲ ಏನು ರೀ ಶಾಸ್ತ್ರ ಕೇಳಿಲ್ಲ ಅವ್ರು ಶಿವಾನಂದ ಅಜ್ಜ.
ಸಾಲಿ ಕಲ್ಕೊಂತ ಅಡ್ಡಾಡೋರು ಇರಾಣ ಅವರು ಅವ್ರ ಬೆನ್ನ ಹತ್ತಿಯಲ್ವ ಒಂದಿನ ಕೇಳಿಲ್ಲ ಅವ್ರ ಶಾಸ್ತ್ರ ಶಿವಾಣ ಅಂದ್ರೆ ನಾವೆಲ್ಲ ಅವರೆಲ್ಲ ಹೇಳ್ಕೊತ ಬಂದದನ್ನು ಗಂಡನೇ ದೇವರ ಅಂತ ಹೇಳ್ಕೊತ ಬಂದಾರ ಎಲ್ಲರು ಇವ್ರು ಏನಂತ ದೇವ್ರು ಅಂತಾರಪ್ಪ ವಿರುದ್ಧ ಮನೆಯೆಲ್ಲ ಉಲ್ಟಾ ಹೇಳ್ತಾರ ಹೋಗಪ್ಪ ಅವ್ರಂತ ಅವಾಗಾದ್ರೆ ಇದ ಗೊತ್ತಿಲ್ಲ ಪಾಪ ಇಂತಿ ಕೆಲಸ ಮಾಡಿ ಬಾ ಅಂದ್ರೆ ನಿನಗೆ ಶಾಸ್ತ್ರ ಐತೈತಿ ಅಂದ್ರೆ ಮಾಡಿ ಬಾ ಮರಿಗೌಡ ಅಂದ್ರು ಹಂಗಕ್ಕೆ ಮರಿಗೌಡ್ಗ ಶಾಸ್ತ್ರದಾಗ ಅವ್ನು ಏನಿದ್ರು ಒಯ್ದ್ರು ಎದ್ದು ಸಮಾಡಕ್ಕೆ ಎದ್ದಿದ್ದ ಅವ ಕುಂಡ್ರಿ ಅಂತ ಆ ಭಾವ ಇದ್ರೆ ಸಾಕು ನನಗೆ ಅಲ್ಲಿ ದೇವ್ರದ ಹೌದಿಲ್ಲ ಕಡೆಗಣಿಸಬೇಡ ಯಾರನ್ನ ಕಡೆಗಣಿಸಬೇಡ ಅಲ್ಲಿ ದೇವ ಸ್ವರೂಪಿ ಅದ ಪ್ರತಿಯೊಬ್ಬರಲ್ಲಿ ದೇವರದ ಕೀಳು ಭಾವದಿಂದ ನೋಡಕ್ ಹೋಗ್ಬೇಡ ಎಲ್ಲರನ್ನು ಸಮಾನ ದೃಷ್ಟಿಯಿಂದ ನೀವು ಸಾವುಕಾರ ಬಡವ ಮುದುಕ ಹಲೆದವ ಹೌದಿಲ್ಲ ಇದು ದೊಡ್ಡ ಪ್ರಾಣಿ ಸಣ್ಣ ಪ್ರಾಣಿ ನೋಡಕ್ ಹೋಗ್ಬೇಡ ಎಲ್ಲ ಪ್ರಾಣಿಗಳಲ್ಲಿ ನಾನದು ನನ್ನನ್ನು ಆಶ್ರಯಿಸ್ಕೊಂಡು ಎಲ್ಲ ವ್ಯವಹಾರ ನಡೀತು ಜಗತ್ತೆಲ್ಲ ಎಲ್ಲದಕ್ಕೂ ನಾನಾ ಆಧಾರ ಇವೆಲ್ಲ ಚಲನವಲನ ಗಾಳಿಗೆ ಪ್ರೇರಕನ ನಾನು ಚಲಿಸುವ ಗಾಳಿಗೆ ಪ್ರೇರಕ ನಾನು ಬೆಂಕಿಗೆ ಅದಕ್ಕೆ ಇದನ್ನು ಯಾಕೆ ನಾನು ಅದಕ್ಕೆ ಕಾರಣ ಎಲ್ಲ ನನ್ನನ್ನು ಆಶ್ರಯಿಸ್ಕೊಂಡು ಪಂಚಭೂತಾದಿಗಳು ಸಹಿತ ಅದಕ್ಕೂ ನಾನು ಆಧಾರದ ಏನು ಈ ತಿಳುವಳಿಕೆ ಒಳಗೆ ನೀ ನೆಲೆಯಾಗಿ ನಿತ್ಯ ಅಂದರೆ ಇಡೀ ಜಗತ್ತನ್ನೇ ಹೇಳಿದಂಗೆ ಕೇಳ್ತದೆ ನಿನ್ನ ಆಜ್ಞೆಯನ್ನು ಪರಿಪಾಲನೆ ಮಾಡೋದು ಪಂಚಭೂತಾದಿಗಳು ನಿನ್ನ ಆಜ್ಞೆಯನ್ನು ಪರಿಪಾಲನೆ ಮಾಡುತ್ತೆ ಈ ಭಾವದೊಳಗೆ ನೀ ನೆಲೆಯಾಗಿ ನಿತ್ಯ ಅಂದರೆ ಅನ್ಯ ಭಾವನೆಗಳನ್ನೆಲ್ಲ ಅಳೆದು ತನ್ನ ಭಾವದೊಳಗೆ ಆತ್ಮಭಾವದಲ್ಲಿ ನೆಲೆಯಾಗಿ ನಿಂತಾಗ ನೀ ಏನು ಸಂಕಲ್ಪ ಮಾಡ್ತೀಯ ಎಲ್ಲ ಸಿದ್ಧಿಸ್ತದೆ ಅದಕ್ಕಲ್ಲಿ ಮಹಾತ್ಮರಲ್ಲಿ ಆ ಪವರ್ ಇದೆ ಅಸಾಧ್ಯ ಅನ್ನೋದು ಇಲ್ಲೇ ಇಲ್ಲ ಅವರಿಗೆ ಏನು ಸಂಕಲ್ಪ ಮಾಡ್ತಾರೆ ಇದೆಲ್ಲ ಸಿದ್ಧಿಸ್ತದೆ ಸಮಾಧಿ ಹೊಂದಿದ ಮಹಾತ್ಮನಿಗೆ ಅಂಥ ಪವರ್ ಇದೆ ಅದಕ್ಕೆ ಅವರಿಂದ ಜಗತ್ತಿಗೆ ಕಲ್ಯಾಣಕ್ಕೆ ಏನು ಜಗತ್ತಿನ ಶ್ರೇಷ್ಠ ಕಲ್ಯಾಣಕರ್ತರು ಅಂದ್ರೆ ಅಂಥ ಪವರ್ ಅವರಲ್ಲಿ ಪಡೆದಿರ್ತಾರೆ ಸಾಮಾನ್ಯ ಜನರಿಗೆ ಅದು ಗೊತ್ತಾಗೋದಿಲ್ಲ ನಮ್ಮಂಗೆ ಅದಾರ ಬಿಡ ಅವರು ನಮ್ಮಂಗೆ ಉಂತಾರೆ ತಿಂತಾರೆ ನಮ್ಮಂಗೆ ಒಳಗಿನ ಸ್ಥಿತಿ ಬೇರೆನೇ ಇರ್ತದೆ ಬಹಳ ದಿನದ ಒಡನಾಟದಿಂದ ಅವ್ರ ಸಂಪರ್ಕದಿಂದ ಅದು ಗೊತ್ತಾಗೈತೆ ಅವ್ರ ಮಹಾತ್ಮರ ಸ್ಥಿತಿ ಅಂಥವರಿಂದ ಜಗತ್ತಿಗೆ ಕಲ್ಯಾಣ ಜಗತ್ತಿನ ಶ್ರೇಷ್ಠ ಕಲ್ಯಾಣಕರ್ತರು ಅಂದ್ರೆ ಆತ್ಮಾನುಭವಿ ಅವ್ರು ಹಿಂಗೆ ಆಗ್ಬೇಕ ಮನಸ್ಸಿನಾಗ ಇಲ್ಲೇ ಸಂಕಲ್ಪ ಮಾಡಿರೋದು ತನ್ನಿಂದ ತಾನು ಸುದ್ದಕ್ಕೆ ಅದಕ್ಕೆ ಅವ್ರು ಕಿವಿ ಮ್ಯಾಗ ಇಡೋನು ಹಿಂಗಾರ ಅಂತಿರ್ತಾರೆ ಹೌದು ಪರ ಹಿಂಗಾಗೈತ್ರಿ ಹಿಂಗೆ ಅಲ್ಲಿಟ್ಟು ಮನೆಗೆಟ್ಟು ಹೋಗುಣ್ರಿ ಅಂತಿರ್ತಾರೆ ಅವ್ರು ಇಲ್ಲೇ ಕುಂತು ಮಾಡಕ್ಕೆ ಬರ್ತೈತೆ ಅಲ್ಯಾಕೆ ಹೋಗ್ಬೇಕಂತಿದ್ರು ಸರ್ ಎಲ್ಲಿ ಬೇರೆ ದೇಶದಾಗ ಇರಲಿ ಯಾಕ್ರಿ ಇಡೀ ಜಗತ್ತನ ನನ್ನಲ್ಲಿ ಐತಿ ನೀ ಅಲ್ಲಿ ಹೋಗ್ಬೇಕನ್ನ ಅಲ್ಲಿ ನಾನು ಅದೇನೆ ಎಲ್ಲಿ ಹೋಗ್ಬೇಕಾಗಿಲ್ಲ ನೀನು ಎಲ್ಲ ನನ್ನ ಸ್ವರೂಪನ ಐತೇನೆ ಇಲ್ಲೇ ಕುಂತ್ಕೊಂಡು ಸಂಕಲ್ಪ ಮಾಡಿದ್ರೆ ಅದೆಲ್ಲ ಸಿದ್ಧಿಸ್ತೈತಿ ಏನು ಅಂಥ ಪವರ್ ನಾವು ನೋಡೇವಿ ಅಪ್ಪ ಅವ್ರ ಸಂಪರ್ಕದಲ್ಲಿ ಅಲ್ಲಿ ಆದ್ರೆ ಆ ಸ್ಥಿತಿ ಹೊಂದೋದು ಮಾತ್ರ ಸಾಮಾನ್ಯ ಜನರಿಗೆ ಸಾಧ್ಯನೇ ಇಲ್ಲ ಮಾಹಿತಿ ಮಾಡ್ಕೋಬೋದು ಆ ಸ್ಥಿತಿ ಹೊಂದಬೇಕಾದ್ರೆ ಜನ್ಮ ಜನ್ಮಾಂತರ ಅಭ್ಯಾಸ ಬೇಕು ಸಮಾಧಿ ಸ್ಥಿತಿಯನ್ನು ಹೊಂದಿ ನಾವು ಅಲ್ಲಿ ಆ ಮಟ್ಟಕ್ಕೆ ಹೋಗ್ಬೇಕಂತಂದ್ರೆ ಬಹಳದ ಜನ್ಮಗಳು ಹಿಡಿತಾವೆ ಬಹುನಾಂ ಜನ್ಮನಾಮಂತೆ ಮಾಮೇತಿ ಪರಂತಪ ಬಹಳಷ್ಟು ಜನ್ಮಗಳ ಸಾಧನೆ ಹಿಡಿತೈತೆ ಒಂದೇ ಜನ್ಮಕ್ಕೆ ಆಕೈತೆ ಅಂದ್ರೆ ಸಾಧ್ಯನೇ ಇಲ್ಲ ಈ ಜನ್ಮದೊಳಗೆ ಅವನ ಸಿದ್ಧಿಸೈತಿಪ್ಪ ಸಮಾಧಿ ಅಂದರೆ ಅನೇಕ ಜನ್ಮಗಳಲ್ಲಿ ಅವನು ಪ್ರಯತ್ನ ಮಾಡ್ಯಾನ ಅನಂತ ಜನ್ಮ ತಪ್ಪಿಸಿದ್ದೆ ನೋಡ ಅಂತ ಅಕ್ಕಮಾದಿ ವಚನದೊಳಗೆ ಬರ್ತದೆ ನೋಡು ಆ ಸ್ಥಿತಿಯನ್ನು ನಾವು ಪಡಿಬೇಕಾದಂದ್ರೆ ಹರನೇ ಗಂಡನಾಗಬೇಕೆಂದು ಅನಂತ ಜನ್ಮ ತಪ್ಪಿಸಿದ್ದೆ ನೋಡ ಅಂತ ಜನ್ಮ ಜನ್ಮಾಂತರ ಅಭ್ಯಾಸ ಬೇಕಿದೆ ಪ್ರಯತ್ನ ಅಂದಾಗ ಅದನ್ನು ಸಿದ್ಧಿಯಾಗಿದೆ ಇಲ್ಲಾಂದ್ರೆ ಭಾಳ ಕಠಿಣ ಇದೆ ನಮ್ಮದು ಹಂಗೆ ಹೇಳಿದಾಕ್ಷಣ ಕೇಳಿದಾಕ್ಷಣ ಆಗೋದಲ್ಲ ಮಾಹಿತಿ ಆಕೈತಿ ಮಾಹಿತಿ ಜ್ಞಾನದಿಂದ ಅದ್ರಾಗ ಸಾಧನದಾಗ ತೊಡಬೇಕಾದ್ರೂ ಅದು ಪುಣ್ಯ ಬೇಕು ನಾವು ಹಿಂದಿನ ಸಂಸ್ಕಾರಗಳು ಹೀನ ಸಂಸ್ಕಾರಗಳಿದ್ವು ಅಂದರೆ ಮಾಹಿತಿ ಆದರೂ ಅದರ ತೊಡಗಾಕಾಗೋದಿಲ್ಲ ಬರೀ ಹೇಳ್ಕೊತ ಕೇಳ್ಕೊತ ಹೋಗ್ತಿದ್ದಾರೆ ಅಭ್ಯಾಸ ಮಾಡೋಕೆ ಅದಕ್ಕೆ ತೊಡಗಾಕ ಅವಕಾಶನೂ ಕೊಡೋದಿಲ್ಲ ಅವರು
ಇಂದಿನ ಸಂಹೀನ ಸಂಸ್ಕಾರಗಳು ಮತ್ತು ವಿಷಯ ವ್ಯವಹಾರದಿಂದ ಬಾಳೆ ಬದುಕು ಇದಕ್ಕೆ ಬಡ್ಕೊಂಡು ಹೇಳ್ತೈತಿ. ಎಲ್ಲ ಸಂಶಯ ಎಲ್ಲರನ್ನೂ ನಿವಾರಣೆ ಮಾಡೋಂಗೆ ಹೇಳ್ತೈತಿ. ಮತ್ತು ಅದಕ್ಕೆ ಪಸಿಗೆ ಬಿದ್ದಿರ್ತೈತೆ. ಅದು ವ್ಯಾಮೋಹದಿಂದ ಕಡೆಗಾಗಿರೋದಿಲ್ಲ. ಏನು ಕೇಳಕ್ಕೆ ಎಲ್ಲ ಸಂಶಯ ನಿವಾರಣೆ ಮಾಡೋಂಗೆ ಏನಪ್ಪ ಭಾಳ ಚಲೋ ಹೇಳ್ತಾನೆ. ಅದನ್ನು ಅನುಭವ ತೊಗೊಳಕ್ಕಾಗೋದು. ಯಾಕೆ ಹೀನ ಸಂಸ್ಕಾರಗಳಿಂದ ನಾವು ಕಡೆಕಾಗಕ್ಕಾಗೋದಿಲ್ಲ. ಅದು ಎಳ್ಕೊಂಡಿರ್ತಾವೆ. ಆದಷ್ಟು ಸೆಳುವಿಗೆ ಬಿದ್ದಿರ್ತೈತೆ. ಏನೋ ಹಿಂದಿನ ಪುಣ್ಯ ಇದ್ರೆ ಏನಾರು ಅದರಿಂದ ಅಲಿಪ್ತ ಆಗಿದ್ದು ಇದು ಆ ಸಾಧನದ ತೊಡಗಿ ಇದನ್ನು ಅನುಭವ ತಗೊಳ್ಬೋದು. ಅದಕ್ಕೆ ಪುಣ್ಯ ಬೇಕಿದಕ್ಕಂತ. ಮಂದಿಗೆ ಹೇಳ್ತಾನೆ ಮಾಡಂತ ಮಾಡೋಕ್ಕಲ್ಲ. ಪರೋಪದೇಶ ಭಾಳ ಐತಿ. ಇನ್ನೊಬ್ರಿಗೆ ಇದನ್ನು ಮಾಡ್ಬೇಕು ಇದನ್ನು ಮಾಡ್ಬೇಕು ಅಂತೇಳಿ ಅದನ್ನು ನನಗೆ ಮಾಡೋಕ್ಕಾಗೋದಿಲ್ಲ. ಹೌದಿಲ್ಲ? ಅಂದಾಗ ನನಗೆ ಹೊಂದಕ್ಕಾಗೋದಿಲ್ಲ. ಎಲ್ಲಿ ಆಗೋದಿಲ್ಲ. ಏನು ನಮ್ಮ ಹಿಂಬಾಲಿ ಭಾಳ ಅದಾವ ಜಂಜಾಟ ಇದಂತೆ. ನೀನೇ ಮಾಡ್ಕೊಂಡೆ ಅವನ್ನ. ಯಾರು ಹೇಳಿಲ್ಲ ನಿನಗೆ ಇದನ್ನು ಮಾಡ್ಕೋಬೇಕಪ್ಪ ಅಂತ. ನಿನಗೆ ಹಿಂಗೆ ಮಾಡುವಂತ ನೀನು ಹೇಳಿ. ನೀನು ಅವುಗಳಲ್ಲಿ ಸುಖ ಬುದ್ಧಿ ಐತೆ ಅಂತ ತಿಳ್ಕೊಂಡು ಬಿಡಾಕ ಒಲ್ಲಿ ಅಂತೀವಿ. ಬಿಟ್ರೆ ಎಲ್ಲಿ ಕೆಟ್ಟೇನು ಅಂತೀವಿ. ಮನೆ ಬಿಡಾಕ ಒಲ್ಲಿಪ್ಪ. ಹೌದಿಲ್ಲ? ನಮ್ದೆಲ್ಲ ಕೆಡ್ತೈತಪ್ಪ ಬಾಳೆ ಅಂತೀವಿ. ನಿಷ್ಠೆಯಿಂದ ಈ ಅಭ್ಯಾಸದ ತೊಡಗ ಎಲ್ಲ ವ್ಯವಸ್ಥಿತವಾಗಿ ನಡೀತೈತಿ. ಬರಸಿಲ್ಲ. ಯಾಕ್ರಿ ಮಹಾತ್ಮರು ಹೇಳಿದ ಮ್ಯಾಗ ಬರಸಿಲ್ಲ. ಪ್ರಾರಂಭ ಪ್ರಕಾರ ನಡೀತೈತಪ್ಪ. ಚರಿತಾರ್ಥ ಅದ್ರ ಬಗ್ಗೆ ಚಿಂತೆ ಮಾಡಬೇಡ. ಮೊದಲು ನಿನ್ನ ಕೆಲಸ ನೀವು ಮಾಡ್ಕೊ. ಹೆಂಗೆ ನಡಿಬೇಕ್ರಿ ಎಲ್ಲ ಅಸ್ತವ್ಯಸ್ತಕೈತ್ರಿ ಅಂತ. ಬರಸಿಲ್ಲ, ನಂಬಿಗಿಲ್ಲ. ಅಲ್ಲ ಮಹಾತ್ಮರು ಹೇಳಿದ ನಂಬಿಕೆ ಬೇಕು. ನಂಬಿಕೆ ಇದ್ರೆ ಇದೆ ಲಾಭ ಆಕೈತಿ ನೋಡ್ರಿ. ನಂಬಿಕೆಯ ಕಾರಣವು ಸಾಮಾನ್ಯ ಉಳಿಯುವುದಕ್ಕೆ ಅಂತ. ಅದಕ್ಕೆ ನಂಬ ಜ್ಞಾನವನ್ನು ಹಂಬಲಿಸಿದರೆ ಮುಕ್ತಿ ಎಂಬ ಕರ್ಮ ಎಂಬ ಜಾಲದಲ್ಲಿ ಸಿಲುಕಿನಿ. ಇದ್ರಾಗ ಹೋಗಕ್ಕೆ ಹೋಗ್ಬೇಡ. ಒಳ್ಳೆ ನಿನ್ನ ಹುಟ್ಟಾಕಸ್ತೈತೆ. ಕರ್ಮ ಜಾಲದಾಗ ಬಿದ್ದೆ ಅಂದ್ರೆ ಅದನ್ನು ಮಾಡಿ ಸುಖವಂತನೇ. ಇದನ್ನು ಇಲ್ಲಿ ತನಕ ಮಾಡಿಯಲ್ಲ. ಇನ್ನು ಮುದುಕಾದ್ಮ್ಯಾಗೂ ಅದನ್ನು ಮಾಡೋದು. ಮತ್ತು ಪೆನ್ಷನ್ ಆದ್ಮ್ಯಾಗೂ ಇನ್ನೂ ಮಾಡ್ಬೇಕಂತ. ಎಲ್ಲಿ ಮಠ ಮಾಡಪ್ಪ ನೀ ಅದನ್ನ ಅಂತಿದ್ರು ಅಲ್ಲ. ಎಲ್ಲಿ ಮಠ ಮಾಡಪ್ಪ ಗುರುಗಳೇ, ಎಲ್ಲಿ ಮಠ ನೀವು ಮಾಡೋರಿ? ಇನ್ನೂ ಐತ್ರಿ ನಮ್ದು ಅಲ್ಲೇ ಅಂಗಡಿಯಾಗ ಬರ್ಕೊಳಕ್ಕೆ. ಇದ್ರಾಗ ಟ್ರೈನಿಂಗ್ ಕಾಲೇಜಿನಾಗ ಚಾದ ಅಂಗಡಿಯಾಗ ಬರ್ಕೊಳ್ತಿದ್ರು ಲೆಕ್ಕಪತ್ರ ಎಲ್ಲ. ಎಲ್ಲಿ ಮಠ ಮಾಡವ್ರಿ ಗುರುಗಳ ನೀವು? ಬಿಡ್ಬೇಕಲ್ರಿಪ್ಪ. ನಾವು ಬಿಡ್ತೇವೆ ಅಂದ್ರೆ ಬಿಡುವಲ್ರಿ. ಕಟ್ಟಾದ್ರ ಬಿಡ್ತೀರಿ ಅಂತಂದು. ಆನಂದ್ರ ಒಂದು ತಿಂಗಳದಾಗ ಅಂದ್ರೆ ಕೈ ಹೊಡ್ಯಾಕೈತಿ ಅವರು. ಬರೀ ಏನು ಕೈಯ ಪೆನ್ನ ಹಿಡಿಲಂಗ ಆಗಿಬಿಡ್ರಿಪ್ಪ. ಅಜ್ಜಾರು ಹೇಳಿದಂಗೆ ಆದ್ರಿಲ್ಲ. ಬಂದ್ರೆ ನೋಡೋ ಪುಡುಕ್ಲು ಕಟ್ಟಿ ಆಶ್ರಮಕ್ಕೆ ಗುರುಗಳು. ಅವಾಗ ಕಟ್ಟಾದಾಗಾರ ಬಿಡ್ತೀರಿ ಗುರುಗಳು ಅಂದರು. ಅಜ್ಜಾರು ಅಂದಂಗೆ ಆತ್ರಿಪ್ಪ. ಅದು ಏನು ನರ ಹೊಡ್ಯಾಕೈತಿ ಬಿಡ್ದ. ಕೈ ಸೇದು ಹಿಡಿಯಾಕೆ ಬರ್ಲಂಗೆ ಆಗೈತಿ. ಪೆನ್ ಹಿಡಿದು ಬಿಟ್ರು, ಎಲ್ಲ ಬಿಟ್ರು. ಇಲ್ಲಿ ಬಂದು ಹಂಗೆ ನಮ್ಗೆ ವಿಘ್ನಗಳು ನಮ್ಮ ದಾರಿ ಹಿಡಿಸ್ತಾವೆ. ಆದದ್ದೆಲ್ಲ ಒಳಿತೇ ಆಯಿತು ಅಂತೇವ್ರು. ಒಳ್ಳೇದಕ್ಕೆ ಆಗಿರ್ತೈತೆ. ನಮ್ಮ ದಾರಿ ತೋರ್ಸಕ್ಕೆ ವಿಘ್ನಗಳು ಬರಲಿಲ್ಲ ಅಂದ್ರೆ ನಾವೇನು ಅದನ್ನು ಬಿಡೋದು. ಹೌದಿಲ್ಲ? ಇದೇ ಮಜಾ ಅನಿಸ್ತೈತಿ ನಮಗದು. ಇದೇ ಖರೆ, ಇದೇ ಸುಖರೂಪ ಅನಿಸ್ತೈತಿ. ಏನೋ ಹಿಂದಿನ ಪುಣ್ಯದಿಂದ ವಿಘ್ನ ಬಂದು ಅದನ್ನು ಬಿಡಿಸ್ತಾವೆ. ನಮಗೆ ಒಳ್ಳೇದಕ್ಕೆ ಆತಪ್ಪ. ನಮಗಿದು ದಾರಿ ತೋರಿಸ್ತಾವೆ. ಈ ದಾರಿ ಹಿಡಿನ ಸಾಕು. ಬೇಡ ಇದ್ರಾಗ ಕಾಲ ಕಳಿದು ಬೇಡ. ಕರ್ಮದಾಗ ಸಿಕ್ಕೊಂಡು ಒದ್ದಾಡಬೇಡ. ನಿನ್ನ ನಿಜವನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡೋದು. ಏನೋ ಮಹಾತ್ಮರ ಒಂದು ಇದರಿಂದ ಸಂಕಲ್ಪದಿಂದ ಅದು ಪ್ರೇರಣೆ ಆಕೈತಿ. ಅವ್ರ ಸಂಘದಾಗಿರ್ಬೇಕು ನೋಡ್ರಿ. ಒಟ್ಟು ಬೇಕಾದಂಥ ಪಾಪಿ ಅದನ್ನು ಅಂದ್ರೆ ಅವ್ರ ದೋಷ ಕಡಿಮೆ ಅಂತ ಹೋಗ್ಕೊಂಡು
सकल साधु संत महाराज की जय।